ನಮಸ್ಕಾರ. ವಿಶ್ವವಾಣಿ ಟಿವಿ ಸ್ಪೆಷಲ್ಗೆ ಸ್ವಾಗತ. ಕಳೆದ ವರ್ಷ 2024 ಜನವರಿ 22 ಪುಷ್ಯ ಶುಕ್ಲ ದ್ವಾದಶಿಯಂದು ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಯಾದ ಶುಭ ದಿನವಾದ್ದರಿಂದ ಆ ದಿನವನ್ನ ಪ್ರತಿಷ್ಠಾ ದ್ವಾದಶಿ ಎಂದು ಆಚರಿಸಲು ರಾಮ ಜನ್ಮಭೂಮಿ ಟ್ರಸ್ಟ್ ಕರೆ ನೀಡಿದೆ. ಅಲ್ಲದೆ ಅಯೋಧ್ಯೆಯಲ್ಲಿ 3 ದಿನಗಳ ಕಾಲ ಉತ್ಸವವನ್ನು ಹಮ್ಮಿಕೊಂಡಿದೆ. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರವು ಪ್ರತಿ ವರ್ಷ ಈ ದಿನವನ್ನು ಪ್ರತಿಷ್ಠಾ ದ್ವಾದಶಿ ಎಂದು ಆಚರಿಸಲು ನಿರ್ಧರಿಸಿದೆ. ಹಾಗಾದರೆ ಜನವರಿ 11ಕ್ಕೆ ಅಯೋಧ್ಯೆ ರಾಮಲಲ್ಲಾನ ವಾರ್ಷಿಕೋತ್ಸವವನ್ನು ಯಾಕೆ ಆಚರಿಸಲಾಗ್ತಾ ಇದೆ? ಇದೇ ಹೊತ್ತಿನ ವಿಶೇಷ. ಅಯೋಧ್ಯೆಯ ರಾಮಲಲ್ಲಾನಿಗೆ 1 ವರ್ಷ. ನಾನು ವೀರೇಶ್ ಶಿವಾನಂದ್ ಅಂಬಿ. ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ರಾಮಲಲ್ಲನಿಗೆ ಅಭಿಷೇಕವನ್ನ ಮಾಡಿ ರಾಮಲಲ್ಲ ಉತ್ಸವವನ್ನು ಉದ್ಘಾಟಿಸಿ ಇನ್ನು ರಾಮಲಲ್ಲ ಮೂರ್ತಿಗೆ ಅಭಿಷೇಕ ಮಹಾ ಆರತಿಯನ್ನ ಮಾಡಿದ್ದಾರೆ. ಈ ಪ್ರತಿಷ್ಠಾ ದ್ವಾದಶಿ ಉತ್ಸವದಲ್ಲಿ ಏನೇನಿರಲಿದೆಯಾ ಅಂತ ನೋಡಿದಾಗ ಶ್ರೀರಾಮ ಜನ್ಮಭೂಮಿಯ ಭವ್ಯ ಮಂದಿರದಲ್ಲಿ ರಾಮಲಲ್ಲ ಸನ್ನಿಧಿಯ ಪ್ರಥಮ ವಾರ್ಷಿಕೋತ್ಸವದ ಉತ್ಸವದ ನಿಮಿತ್ತವಾಗಿ ಪ್ರತಿಷ್ಠಾ ದ್ವಾದಶಿ ಎಂದು ಇಂದಿನಿಂದ ಜನವರಿ 13ರವರೆಗೆ ವಿವಿಧ ಕಾರ್ಯಕ್ರಮಗಳನ್ನು ಕೂಡ ಆಯೋಜಿಸಲಾಗಿದ್ದು ವಿವಿಧ ಆಚರಣೆಗಳು, ಪ್ರಾರ್ಥನೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಒಳಗೊಂಡಿರುತ್ತದೆ. ಭಕ್ತರು ಸಂತರು ಭಗವಾನ್ ರಾಮನನ್ನ ಕಣ್ತುಂಬಿಕೊಳ್ಳಬಹುದು ಅಂತ ಹೇಳಲಾಗಿದ್ದು, ಇನ್ನು ಮೊದಲ ದಿನದ ಜನವರಿ 11ರಂದು ರಾಮಲಲ್ಲ ಮಹಾಭಿಷೇಕ, ಅಲಂಕಾರ, ಅರ್ಪಣೆ ಹಾಗೂ ಆರತಿ ಕೂಡ ನಡೆಯಲಿದೆ. ಇದಾದ ನಂತರ ಮಧ್ಯಾಹ್ನದಿಂದ ಸಂಜೆಯವರೆಗೆ ಮುಖ್ಯ ಕಾರ್ಯಕ್ರಮ ನಡೆಯಲಿದ್ದು ಇದನ್ನ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕೂಡ ಉದ್ಘಾಟಿಸಲಿದ್ದಾರೆ. ಹಾಗಾದ್ರೆ ಪ್ರತಿಷ್ಠಾ ದ್ವಾದಶಿ ಉತ್ಸವದ ಅಂಗದ ತಿಲದಲ್ಲಿ 3 ದಿನವೂ ಕೂಡ ರಾಮಚರಿತ ಮಾನಸ ಪಾರಾಯಣ, ರಾಮಾಯಣ ಪ್ರವಚನ, ಶ್ರೀರಾಮ ಜನನ ಕಥಾ ಮತ್ತು ಸಾಂಸ್ಕೃತಿಕ ಸಂಜೆ ಕೂಡ ಆಯೋಜಿಸಲಾಗಿದ್ದು ರಾಮಲಲ್ಲಾನ ದರ್ಶನಕ್ಕೆ ಬರುವಂತಹ ಪ್ರತಿಯೊಬ್ಬ ಸಂದರ್ಶಕರಿಗೆ ಮಹಾಪ್ರಸಾದವನ್ನು ಕೂಡ ವಿತರಿಸಲಾಗ್ತಾ ಇದೆ. ಇನ್ನು ಪ್ರಾಣ ಪ್ರತಿಷ್ಠಾಪನೆಯ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಎಲ್ಲ 3 ದಿನಗಳ ಕಾಲ ರಾಮಲಲ್ಲ ಆರತಿ ಪಾಸ್ಗಳು ರದ್ದುಗೊಳಿಸಲಾಗಿದ್ದು ಆರತಿ ಸಮಯದಲ್ಲೂ ಕೂಡ ಭಕ್ತರಿಗೆ ದರ್ಶನ ಸಿಗಲಿದೆ. ಇನ್ನು ಅಂತಹ ಪರಿಸ್ಥಿತಿ ದರ್ಶನದ ಅವಧಿಯಲ್ಲಿ ಸುಮಾರು 1.5 ಗಂಟೆಗಳ ಕಾಲ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ದೇವಸ್ಥಾನದ ಆಡಳಿತ ಮಂಡಳಿ ಕೂಡ ಹೇಳಿದೆ. ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿರುವಂತಹ ರಾಮ ಮಂದಿರ ಲಕ್ಷಾಂತರ ಹಿಂದೂಗಳ ನಂಬಿಕೆ, ಭಕ್ತಿ ಮತ್ತು ಪರಿಶ್ರಮದ ಸಂಕೇತವಾಗಿದ್ದು 2024 ಜನವರಿ 22ರಂದು ರಾಮಲಲ್ಲ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿತು. ಇಲ್ಲಿ ವಿಶೇಷವಾದಂತಹ ಪ್ರಮುಖ ವಿಷಯ ಏನಪ್ಪಾ ಅಂದರೆ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ವಾರ್ಷಿಕೋತ್ಸವವನ್ನು ಜನವರಿ 11ರಂದು ಆಚರಿಸಲಾಗುತ್ತದೆ. ಇದಕ್ಕೆ ಕಾರಣ ಹಿಂದೂ ಸಂಪ್ರದಾಯ ಪ್ರತಿಷ್ಠಾ ಮಹೋತ್ಸವ ನಡೆದಂತಹ ದಿನ ಹಿಂದೂ ಪಂಚಾಂಗದ ಪ್ರಕಾರ ಜನವರಿ 11ರಂದು ಬರುತ್ತದೆ. ಹೀಗಾಗಿ ಜನವರಿ 11ರಂದು ಪ್ರತಿಷ್ಠಾ ವರ್ಷಾಚರಣೆ ನಡೆಸಲಾಗ್ತಾ ಇದೆ. ಈ ವರ್ಷಾಚರಣೆಯು ಹಿಂದೂ ಸಂಸ್ಕೃತಿ ಮತ್ತು ಜ್ಯೋತಿಷ್ಯ ಶಾಸ್ತ್ರದೊಂದಿಗೆ ದೇವಾಲಯದ ಆಚರಣೆಯನ್ನು ಕೂಡ ಪ್ರತಿಬಿಂಬಿಸುತ್ತದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಪ್ರತಿ ವರ್ಷವೂ ಕೂಡ ಜನವರಿ 11ರಂದೇ ನಡೆಯಲಿದೆಯಾ ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲ ವಾರ್ಷಿಕೋತ್ಸವ ಅಂತ ನೋಡಿದಾಗ ಪ್ರತಿಷ್ಠಾ ಮಹೋತ್ಸವದ ವರ್ಷಾಚರಣೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ನಡೆಯುವುದರಿಂದ ಪ್ರತಿ ವರ್ಷವೂ ಕೂಡ ಜನವರಿ 11ರಂದೇ ನಡೆಯಲಾರದು. ಇದು ಪ್ರತಿ ವರ್ಷವೂ ಕೂಡ ಬದಲಾಗಬಹುದು. ಹಿಂದೂ ಸಂಪ್ರದಾಯದ ಪ್ರಕಾರ ಹಬ್ಬಗಳನ್ನು ಪಾಶ್ಚಾತ್ಯ ಕ್ಯಾಲೆಂಡರ್ ದಿನಾಂಕಗಳಿಗೆ ಬದಲಾಗಿ ನಮ್ಮ ಪಂಚಾಂಗಗಳಲ್ಲಿ ಉಲ್ಲೇಖವಾಗಿರುವಂತಹ ದಿನಗಳ ಆಧಾರದ ಮೇಲೆ ಆಚರಿಸಲಾಗುತ್ತದೆ. ಹೀಗಾಗಿ ಪ್ರಾಣ ಪ್ರತಿಷ್ಠೆಯ ವರ್ಷಾಚರಣೆಯ ದಿನ ಇವಾಗಲೂ ಕೂಡ ವರ್ಷದಿಂದ ವರ್ಷಕ್ಕೆ ಬದಲಾಗ್ತಾ ಹೋಗ್ತಾ ಇರುತ್ತೆ. ಇನ್ನು ಹಿಂದೂ ಹಬ್ಬಗಳು ಮತ್ತು ಆಚರಣೆಗಳನ್ನು ಸಾಂಪ್ರದಾಯಿಕವಾಗಿ ಹಿಂದೂ ಕ್ಯಾಲೆಂಡರ್ ಆಧರಿಸಿ ಆಚರಿಸಲಾಗ್ತಾ ಇದೆ. ದೇವಾಲಯದ ಆಡಳಿತ ಮಂಡಳಿ ಸಾಮಾಜಿಕ ಜಾಲತಾಣಗಳಲ್ಲಿ ಸ್ಪಷ್ಟಪಡಿಸಿದ್ದು ಪ್ರಭು ಶ್ರೀಗಳ ಪ್ರಾಣ ಪ್ರತಿಷ್ಠಾಪನೆಯ ವಾರ್ಷಿಕೋತ್ಸವವನ್ನು ಹಿಂದೂ ಪಂಚಾಂಗದ ಪ್ರಕಾರ ಹಿಂದೂ ಹಬ್ಬಗಳು ಮತ್ತು ಆಚರಣೆಗಳನ್ನು ಆಚರಿಸುವ ಸಂಪ್ರದಾಯಕ್ಕೆ ಅನುಗುಣವಾಗಿ ನಿರ್ಧರಿಸಲಾಯಿತು. ಹಿಂದೂ ಹಬ್ಬಗಳು ಮತ್ತು ಆಚರಣೆಗಳನ್ನು ಸಾಂಪ್ರದಾಯಿಕವಾಗಿ ಹಿಂದೂ ಕ್ಯಾಲೆಂಡರ್ ಆಧರಿಸಿ ಆಚರಿಸಲಾಗ್ತಾ ಇದೆ ಹಾಗೂ ದೇವಾಲಯದ ಆಡಳಿತ ಮಂಡಳಿ ಸಾಮಾಜಿಕ ಜಾಲತಾಣಗಳಲ್ಲಿ ಸ್ಪಷ್ಟಪಡಿಸಿದ್ದು ಪ್ರಭು ಶ್ರೀಗಳ ಪ್ರಾಣ ಪ್ರತಿಷ್ಠೆಯ ವಾರ್ಷಿಕೋತ್ಸವವನ್ನು ಹಿಂದೂ ಪಂಚಾಂಗದ ಪ್ರಕಾರ ಹಿಂದೂ ಹಬ್ಬಗಳು ಮತ್ತು ಆಚರಣೆಗಳನ್ನು ಆಚರಿಸುವ ಸಂಪ್ರದಾಯಕ್ಕೆ ಅನುಗುಣವಾಗಿ ನಿರ್ಧರಿಸಲಾಯಿತು. ರಾಮಲಲ್ಲ ವಾರ್ಷಿಕೋತ್ಸವವನ್ನು ಪಂಚಾಂಗದ ಪ್ರಕಾರ
ಕೋರ್ಮು ದ್ವಾದಶಿ ಎಂದು ಕರೆಯಲ್ಪಡುವಂತಹ ಪೌಷ್ ಅಥವಾ ಪುಷ್ಯ ದ್ವಾದಶಿ ಎಂದು ವಾರ್ಷಿಕವಾಗಿ ಆಚರಿಸಲಾಗ್ತಾ ಇದೆ. ಇನ್ನು ಈ ದಿನಾಂಕವನ್ನ ಪ್ರತಿಷ್ಠಾ ದ್ವಾದಶಿ ಅಂತ ಕರೆಯಲಾಗುತ್ತದೆ. ಹಾಗಾಗಿ ಈ ವರ್ಷ ಜನವರಿ 11ಕ್ಕೆ ದಿನಾಂಕ ನಿಗದಿಯಾಗಿದೆ ಅಂತ ರಾಮಲಲ್ಲಾ ದೇವಸ್ಥಾನದ ಆಡಳಿತ ಮಂಡಳಿಯು ಈ ಮಾಹಿತಿಯನ್ನ ಹಂಚಿಕೊಂಡಿದೆ. ಹಾಗಾದರೆ ಪ್ರತಿ ವರ್ಷವೂ ದಿನಾಂಕ ಬದಲಾದರೆ 2026ಕ್ಕೆ ಜನವರಿ 11ಕ್ಕೆ ಇದೇ ದಿನಾಂಕ ಬರುತ್ತಾ? ಅದನ್ನೂ ಕೂಡ ಪ್ರಶ್ನಾರ್ಥಕವಾಗಿರ್ತಕ್ಕಂಥದ್ದು. ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಈ ಒಂದು ದಿನ ಪ್ರಾಣ ಪ್ರತಿಷ್ಠೆಯ ದಿನವೂ ಕೂಡ ಜನವರಿ ತಿಂಗಳಲ್ಲಿ ದಿನಾಂಕವಾಗಿ ಬದಲಾಗ್ತಾನೆ ಹೋಗ್ತಾ ಇರುತ್ತೆ. ಇದಾಗುತ್ತೆ ಇವತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ ಸ್ಪೆಷಲ್.